ಹಾಯ್ ಎಲ್ಲರಿಗೂ ಅನುಷಾ ಮನೋಹರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ, 1 ಬೌಲ್ ಸಬ್ಬಕ್ಕಿ, 1 ಬೌಲ್ ಕೊಬ್ಬರಿ ತುರಿ, ಸಕ್ಕರೆ, ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, 2 ಸ್ಪೂನ್ ಗಸಗಸೆ, 1 3 ಏಲಕ್ಕಿ, ತುಪ್ಪ, ಹಾಲು ಅರ್ಧ ಲೀಟ್ರು. ಇವಾಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡು ಸಬ್ಬಕ್ಕಿ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಆಗಿದೆ. ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ, ಫ್ರೈ ಮಾಡ್ಕೊತೀನಿ. 3 ನಿಮಿಷ ಫ್ರೈ ಮಾಡ್ಕೊತೀನಿ ತುಪ್ಪ ಹಾಕ್ಕೊಂಡು. ನೋಡಿ, ಸಬ್ಬಕ್ಕಿ ಫ್ರೈ ಆದಮೇಲೆ ಎಷ್ಟು ದಪ್ಪ ಕಾಣ್ತಾ ಇದೆ. ಈ ಥರ ಫ್ರೈ ಮಾಡ್ಕೋಬೇಕು. ಸಾಕು, ಫ್ರೈ ಆಗಿದ್ದು. ಫ್ರೈ ಮಾಡೋದ್ರಿಂದ ಈ ಥರ ದಪ್ಪ ಉಂಡೆಗಳಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ 1.5 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಒಂದು ಜಾರಿಗೆ ಕೊಬ್ಬರಿ ತುರಿ, ಗಸಗಸೆ, ಏಲಕ್ಕಿ ಹಾಕೊಂಡು ರುಬ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಲು ಹಾಕಿದ್ದೀನಿ. ನೋಡಿ, ಹಾಲು ಮಳ್ತಾ ಇದೆ. ಇವಾಗ ರುಬ್ಕೊಂಡಿರುವ ಕೊಬ್ಬರಿ ಮಿಶ್ರಣ ಹಾಕ್ತಿದ್ದೀನಿ. ಹಾಲು ಮಳ್ತಾ ಇದೆ. ಇವಾಗ ಸಬ್ಬಕ್ಕಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಕುದಿ ಬಂದಿದೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕಷ್ಟು ಸ್ವೀಟ್ಗೆ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿ ಬಂದಿದೆ. ಈಗ ಆಫ್ ಮಾಡ್ತೀನಿ ಗ್ಯಾಸ್ನ. ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾಯ್ದ ನಂತರ ಗೋಡಂಬಿ ಹಾಕೋತೀನಿ, ಬಾದಾಮಿ, ದ್ರಾಕ್ಷಿ, ಫ್ರೈ ಆಗಿದೆ.
ಪಾಯಸಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಸಬ್ಬಕ್ಕಿ ಪಾಯಸ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.